ಹಾಯ್ ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಈರುಳ್ಳಿ ಚುರುಮುರಿಯನ್ನು ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಚುರುಮುರಿ ಹಾಕಿದ ಕೂಡಲೇ ಬೇಗನೆ ಮೆತ್ತಗೆ ಆಗಿಬಿಡತ್ತೆ. ಮೆತ್ತಗೆ ಆಗಬಾರ್ದಂತ ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ಚೆನ್ನಾಗಾಗತ್ತೆ. ಸೊ ಈರುಳ್ಳಿ ಚುರುಮುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ನಷ್ಟು ಚುರುಮುರಿಯನ್ನು ತೊಗೊಂಡಿದ್ದೀನಿ, ಪುಟಾಣಿ ಹಿಟ್ಟು, ಕರಿಬೇವು, ಶೇಂಗಾ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಕ್ಕರೆ ಪುಡಿಯನ್ನು ಮಾಡಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಪೇಸ್ಟು ಅಥವಾ ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು. ಒಂದು ಬಾಳಿಗೆಗೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಶೇಂಗಾನ ಹಾಕಿ ರೋಸ್ಟಾಗಿ ಹುರಿಬೇಕಾಗತ್ತೆ. ನೀವು ಹುರಿದಿರೋ ಶೇಂಗಾ ಕೂಡ ತೊಗೊಳ್ಬೋದು. ಇವು ಹಸಿ ಶೇಂಗಾ, ಅದಕ್ಕೋಸ್ಕರ ರೋಸ್ಟಾಗಿ ಇಟ್ಕೊಳ್ಬೇಕು. ಈ ಥರ ಬ್ರೌನಾಗಿ ಇರಬೇಕು. ಸೊ ಇವು ರೆಡಿಯಾಗಿದ್ದಾವೆ. ನಂತರ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬೇಗನೆ ಹಸಿ ಇದ್ದಾಗಲೇ ಎಲ್ಲ ಹಾಕಿ ಮಾಡಿದರೆ ಬೇಗನೆ ಮೆತ್ತಗೆ ಆಗಿಬಿಡತ್ತೆ ಚುರುಮುರಿ. ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಚಿಲ್ಲಿ ಪೇಸ್ಟನ್ನ ಹಾಕಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈ ಥರ ಫ್ರೈ ಆಗಿರಬೇಕು. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕಬೇಕು. ಇದು ಆರೋಕ್ಕೆ ಬಿಡಬೇಕಾಗತ್ತೆ. ಮೊದಲು ಆರಿದ ನಂತರ ಇದಕ್ಕೆ ನಾನು ಚುರುಮುರಿಯನ್ನು ಹಾಕ್ತಾ ಇದ್ದೀನಿ. ಸುಡು ಇರ್ತಾನೆ ಹಾಕಿದರೆ ಬೇಗನೆ ಮೆತ್ತಗೆ ಆಗಿಬಿಡತ್ತೆ. ಸೊ ಒಗ್ಗರಣೆ ಸ್ವಲ್ಪ ಆರಿದ ನಂತರನೇ ಕಲಿಸ್ಕೊಳ್ಬೇಕು, ಅಂದರೆ ಕ್ರಿಸ್ಪಿಯಾಗಿ ಉಳಿಯುತ್ತೆ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿ ಹತ್ತತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಚುರುಮುರಿ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಉತ್ತರ ಕರ್ನಾಟಕ ಸ್ಪೆಷಲ್ ಕೂಡ ಇದು. ತುಂಬಾ ಚೆನ್ನಾಗಿ ಇರತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಒಂದು ಪ್ಲೇಟಿಗೆ ನಾನು ಈ ಚುರುಮುರಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಶೇಂಗಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಈರುಳ್ಳಿ ಚುರುಮುರಿ ಕೂಡ ಇದು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.